ಇನ್ನೇನು ಇವತ್ತು ರಾತ್ರಿ ಕಳೆದ ನಾಳೆ ಬೆಳಗಾದರೆ ಎಲ್ಲೆಲ್ಲೂ ಉಪ್ಪಿ ಹವಾ. ಅದ್ಭುತವಾದ ಹೊಸ ಕಾನ್ಸೆಪ್ಟ್ನ ಜೊತೆಗೆ UI ಹೆಸರಿನಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅಂದರೆ ಅಮೀರ್ ಖಾನ್ ಅಂತಹ ಬಾಲಿವುಡ್ ನಟ ನಾನು ಉಪ್ಪಿ ಫ್ಯಾನ್ ಅಂತ ವಿಡಿಯೋ ಮಾಡ್ತಾರೆ ಅಂತಂದರೆ, ಒಂದು ಸೆಲ್ಫಿ ವಿಡಿಯೋ ಮಾಡೋದು ಅಂತಂದರೆ ಇಟ್ಸ್ ನಾಟ್ ಸಣ್ಣ ವಿಚಾರ ಅಲ್ಲ ಅದು. ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಆಗಿ ಮನೆಗೆ ಬಂದ ದಿನ ನನ್ನ ಪ್ರಕಾರ ಆ ಮನುಷ್ಯ ಎಷ್ಟು ಬ್ಯುಸಿ ಇದ್ದಿರ್ಬೋದು ಪುಷ್ಪದ ಕೆಲಸಗಳನ್ನ, ಅಂದರೆ ಪುಷ್ಪ ರಿಲೀಸ್ ಆಗ ಅಟೆನ್ಷನ್ನು ಅಟ್ ದ ಸೇಮ್ ಟೈಮ್ ಒಬ್ಬ ಮನುಷ್ಯ ಜೈಲಿಗೆ ಹೋಗಿ ವಾಪಸ್ ಬಂದು ಮನೆ ಫ್ಯಾಮಿಲಿ ಜೊತೆಗೆ ಇರಬೇಕಾದ ಮನುಷ್ಯ ಉಪೇಂದ್ರ ಅವ್ರನ್ನ ಭೇಟಿ ಮಾಡ್ತಾರೆ. ಇನ್ನೊಂದು 5 ದಿನಕ್ಕೆ ಮ್ಯಾಕ್ಸ್ ಕೂಡ ಬರ್ತಾ ಇದೆ. ಆ ಮ್ಯಾಕ್ಸ್ ಬರೋದ್ರೊಳಗಡೆ ಈ 5 ದಿನಗಳ ಕಾಲ ನೆಕ್ಸ್ಟ್ ಲೆವೆಲ್ ಜಾಮ್ ಪ್ಯಾಕ್ ಮಾಡಬೇಕು ಥಿಯೇಟರ್ಗಳನ್ನು. ಅದು ಕನ್ನಡಿಗರ ಕರ್ತವ್ಯ. ಈಗ ಯು ಆ್ಯಂಡ್ ಐ, ನಾನು ಅಂತಲೂ ಸಿನಿಮಾ ಮಾಡಿದವರು, ನೀನು ಅಂತಲೂ ಸಿನಿಮಾ ಮಾಡಿದವರು, ಈಗ ನಾನು ನೀನು ಇಬ್ಬರೂ ಸೇರಿದಾಗ ಆ ಸಿನಿಮಾ ಏನಾಗ್ಬೋದು ಅನ್ನೋದು ಯೋಚನೆ ಮಾಡಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇನ್ನೇನು ಇವತ್ತು ರಾತ್ರಿ ಕಳೆದ ನಾಳೆ ಬೆಳಗಾದರೆ ಎಲ್ಲೆಲ್ಲೂ ಉಪ್ಪಿ ಹವಾ, ಉಪ್ಪಿ ಉತ್ಸವ. ಯಾಕಂದರೆ 9 ವರ್ಷಗಳ ನಂತರ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತೆ ಡೈರೆಕ್ಷನ್ಗೆ ಮರಳಿದ್ದಾರೆ. UI ಸಿನಿಮಾ ಮೂಲಕ ಕ್ರಿಯೇಟಿವ್ ಆಗಿ ಏನೋ ಹೊಸ ಥಾಟನ್ನು ಇಟ್ಕೊಂಡು ನಿಮ್ಮ ಎದುರುಗಡೆ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಅದರದ್ದು ಪ್ರೋಮೋನೋ ಅಥವಾ ಸಾಂಗ್ಗಳನ್ನು ನೋಡಿದಾಗ ನಮಗನ್ಸುತ್ತೆ ಏನೋ ಹೊಸದು ಕಾಣ್ತಾ ಇದೆ. ಸಾಂಗಲ್ಲಿರುವ ಟ್ರೀಟ್ಮೆಂಟೇ ಬೇರೆ ಇದೆ. ಅದಾದಮೇಲೆ ಇನ್ನೊಂದು ಪ್ರೊಮೋ ಥರ ಒಂದು ಬಿಟ್ರಲ್ಲ, ಅದರಲ್ಲಿ ತೋರಿಸಿರುವಂತಹ 2040 ಅಂತ ಅಂದ್ಕೊಂಡು ಫ್ಯೂಚರಿಸ್ಟಿಕ್ ಆಗಿ ಏನಾಗಬಹುದು ಅನ್ನೋದನ್ನು ತುಂಬ ವ್ಯಂಗ್ಯವಾಗಿ, ತುಂಬ ಸರ್ಕ್ಯಾಸ್ಟಿಕ್ ಆಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಅಲ್ಲ ಅಂದರೆ ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ ಕಣೋ ಅಂತ ಏನೋ ಒಂದು ತೋರಿಸ್ತಾರೆ, ಕಟ್ ಮಾಡಿದ್ರೆ ಅವ್ನು ಗುಂಡಿಗೆ ಬಿದ್ದೋಗಿರ್ತಾರೆ. ಸೊ ಅಷ್ಟು ಸರ್ಕ್ಯಾಸ್ಟಿಕ್ ಆಗಿ ಸಿನಿಮಾನ ಮಾಡೋದು ಮತ್ತು ಅಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸೋದಿದೆಯಲ್ಲ, ಅದು ಉಪ್ಪಿ ಅವರಿಗಿರುವ ತಾಕತ್ತು. ಈಗ ಉಪ್ಪಿ ಸರ್ ಅದ್ಭುತವಾದ ಹೊಸ ಕಾನ್ಸೆಪ್ಟ್ನ ಜೊತೆಗೆ UI ಹೆಸರಿನಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಾನು ಈ ಸಂಬಂಧ ಈ ಹಿಂದೆನೂ ಒಂದು ವಿಡಿಯೋ ಮಾಡಿದ್ದೆ. ಏನಕ್ಕೆ ಅಂತಂದರೆ, ಕನ್ನಡಿಗರು ಪರಭಾಷಾ ಸಿನಿಮಾಗಳನ್ನು ಬಹಳ ಮೆಚ್ಚಿಕೊಂಡು, ಬಹಳ ಅಚ್ಚುಮೆಚ್ಚು ಅನ್ನೋ ಥರ ಏನು ರೊಚ್ಚಿಗೆದ್ದು 2,000-3,000 ಕೊಟ್ಟು ಟಿಕೆಟ್ ಕೊಟ್ಟೆಲ್ಲ ಸಿನಿಮಾ ನೋಡಿದ್ದೀನಿ. ಇತ್ತೀಚೆಗೆ ತಾನೇ ನಾವು ನೋಡಿದ್ದೀವಿ. ದಯವಿಟ್ಟು ನಿಮ್ಮ ಆಸಕ್ತಿಯನ್ನು, ಆ ಸಿನಿಮಾ ಆಸಕ್ತಿಯನ್ನು, ಆ ಸಿನಿಮಾ ಹುಚ್ಚನ್ನು ಇವಾಗ ಕನ್ನಡ ಸಿನಿಮಾಗಳಿಗೂ ತೋರಿಸಿ ಅಂತ. ಅದು ಉಪೇಂದ್ರ ಅವರು, ನಾನು ನಿನ್ನೆ ಯಾವುದೋ ಒಂದು ಥಿಯೇಟ್ರ್ ಮಾಲೀಕರು ಮಾತಾಡ್ತಾ ಇರೋದು ಕೇಳ್ತಾ ಇದ್ದೆ ನಾನು. ಅವರ ಸಿನಿಮಾ ಬಂದಾಗ ಆ ಸಿನಿಮಾನ ಅವ್ರು ಥಿಯೇಟ್ರಲ್ಲಿ ಹಾಕಿರಲಿಲ್ವಂತೆ. ಆ ಸಿನಿಮಾನ ಹಾಕಿಲ್ಲಂತೆ. ಆ ಸಿನಿಮಾ ಥಿಯೇಟ್ರ್ ಮಾಲೀಕರು ಮತ್ತೊಂದು ಕಡೆ ಹೋಗಿ ಆ ಸಿನಿಮಾ ನೋಡ್ಕೊಂಬಂದು ಏನಂಗೆ ಹುಚ್ಚುಚ್ಚನಾಗಿ ಮಾಡಿದ್ದಾನೆ ಅಂತಂದ್ರಂತೆ. ಆಮೇಲೆ ಜನ ಅದನ್ನು ಒಪ್ಪಿಕೊಂಡ ರೀತಿಗೆ 100 ಡೇಸ್ ಆದಮೇಲೆ ತೊಗೊಂಬಂದು ಆ ಸಿನಿಮಾನ ಥಿಯೇಟ್ರಲ್ಲಿ ಹಾಕಿದ್ಮೇಲೆ ಅದು ಮತ್ತೆ 50 ಡೇಸ್ ಹೊಡಿತಂತೆ. ಅದಾದಮೇಲೆ ಉಪೇಂದ್ರ ಲಾಠಿ ಚಾರ್ಜ್ ಆಯ್ತಂತೆ ಅದೇ ಸಿನಿಮಾ ಥಿಯೇಟ್ರ್ ಎದುರುಗಡೆ. ಓಮ್ ಸಿನಿಮಾ ಬಂದಾಗ ರೌಡಿಗಳೆಲ್ಲ ಅವ್ರ ಥಿಯೇಟ್ರಿಗೆ ಬರ್ತಾ ಇದ್ರೆ ಅವರಿಗೆ ಒಂಥರ ಭಯ ಆಗ್ಬಿಟ್ಟಿತ್ತಂತೆ. ಅಂದರೆ ಜನರನ್ನು ನೋಡಿ ಅಷ್ಟು ದಂಗಾಗಿದ್ರಂತೆ. ಸೊ ಅಂತಹ ಉಪೇಂದ್ರ ಅವರು ಅದಾದ ಮೇಲೂ ನಮಗೆ ಬಹಳ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅದ್ಭುತವಾಗಿ ಅವ್ರ ಇಮ್ಯಾಜಿನೇಷನ್ ನಮ್ಮ ಎದುರುಗಡೆ ಅದ್ಭುತವಾಗಿ ಇಟ್ಟಿದ್ದಾರೆ. ಸೊ ಹೀಗಿರುವಾಗ ಈ ಬುದ್ಧಿವಂತ, ನಮ್ಮ ಕನ್ನಡದ ಬುದ್ಧಿವಂತ ಮಾಡಿರುವಂತಹ UI ಸಿನಿಮಾ ಎಲ್ಲೆಲ್ಲಿಂದ ಮೆಚ್ಚಿಸ್ಕೊಳ್ಳಿ. ನಾನು ಹೇಳೋದು, ಯಾವುದೇ ಒಬ್ಬ ನಟ, ಅಂದರೆ ಅಮೀರ್ ಖಾನ್ ಅಂತಹ ಬಾಲಿವುಡ್ ನಟ ನಾನು ಉಪ್ಪಿ ಫ್ಯಾನ್ ಅಂತ ವಿಡಿಯೋ ಮಾಡ್ತಾರೆ ಅಂತಂದರೆ, ಒಂದು ಸೆಲ್ಫಿ ವಿಡಿಯೋ ಮಾಡೋದು ಅಂತಂದರೆ ಇಟ್ಸ್ ನಾಟ್ ಸಣ್ಣ ವಿಚಾರ ಅಲ್ಲ ಅದು. ಹಿ ಹಸ್ ಡನ್ ಸಮಥಿಂಗ್ ಅಂತ ಏನೋ ತೋರಿಸಿದ್ದಾರೆ ಅವ್ರಿಗೆ. ಆ ಜಸ್ಟ್ ಸಿನಿಮಾ ತೋರಿಸಿರ್ತಾರೆ. ಇಲ್ಲಾಂದರೆ ಸುಮ್ಮನೆ ಹಂಗೆ ಅವರು ಕೊಟ್ಬಿಡ್ತಾರಾ ಒಂದು ಬೈಟ್ನ? ಇಂಪಾಸಿಬಲ್. ಮತ್ತೊಂದು ಬ್ಯೂಟಿ ಏನು ಅಂತಂದರೆ, ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಆಗಿ ಮನೆಗೆ ಬಂದ ದಿನ ನನ್ನ ಪ್ರಕಾರ ಆ ಮನುಷ್ಯ ಎಷ್ಟು ಬ್ಯುಸಿ ಇದ್ದಿರ್ಬೋದು ಪುಷ್ಪದ ಕೆಲಸಗಳನ್ನ, ಅಂದರೆ ಪುಷ್ಪ ರಿಲೀಸ್ ಆಗ ಅಟೆನ್ಷನ್ನು ಅಟ್ ದ ಸೇಮ್ ಟೈಮ್ ಒಬ್ಬ ಮನುಷ್ಯ ಜೈಲಿಗೆ ಹೋಗಿ ವಾಪಸ್ ಬಂದು ಮನೆ ಫ್ಯಾಮಿಲಿ ಜೊತೆಗೆ ಇರಬೇಕಾದ ಮನುಷ್ಯ ಉಪೇಂದ್ರ ಅವ್ರನ್ನ ಭೇಟಿ ಮಾಡ್ತಾರೆ. UIನ ಪ್ರಮೋಷನಲ್ಲಿ ಕೂತ್ಕೋತಾರೆ. ತೆಲುಗು ಬಿಗ್ ಬಾಸ್ನಲ್ಲಿ ನಾಗಾರ್ಜುನ ಅವ್ರ ಜೊತೆಗೆ ಉಪೇಂದ್ರ ಅವ್ರು ಕಾಣಿಸ್ಕೊಳ್ತಾರೆ. ವೆಟ್ರಿಮಾರನ್ ಅವ್ರ ಜೊತೆ ಕಾಣಿಸ್ಕೊಳ್ತಾರೆ. ಅಂದರೆ ಬೌಂಡ್ರಿನೇ ಇಲ್ಲ. ಬೌಂಡ್ರಿ ಇಲ್ದಿದ್ದಂಗೆ ಉಪ್ಪಿ ಅವರು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಹೇಳೋದು, ಈ ವರ್ಷದ ನಮ್ಮ ಇಂಡಸ್ಟ್ರಿಯ ಸೂಪರ್ ಹಿಟ್ ಸಿನಿಮಾ ಅಂತಂದರೆ ಭೈರತಿ ರಣಗಲ್ 33 ಕೋಟಿ ಕಲೆಕ್ಷನ್ ಆಗಿರೋದು. ಈ ವರ್ಷದ ಹಿಟ್ಸಲ್ಲಿ ಅದೇ ಟಾಪಲ್ಲಿರೋದು. ಈಗೊಂದು ಅವಕಾಶ ಬಂದಿದೆ ನಮಗೆ. ವರ್ಷದ ಕೊನೆಯಲ್ಲಿ ಇನ್ನೊಂದು 5 ದಿನಕ್ಕೆ ಮ್ಯಾಕ್ಸ್ ಕೂಡ ಬರ್ತಾ ಇದೆ. ಆ ಮ್ಯಾಕ್ಸ್ ಬರೋದ್ರೊಳಗಡೆ ಈ 5 ದಿನಗಳ ಕಾಲ ನೆಕ್ಸ್ಟ್ ಲೆವೆಲ್ ಜಾಮ್ ಪ್ಯಾಕ್ ಮಾಡಬೇಕು ಥಿಯೇಟರ್ಗಳನ್ನು. ಅದು ಕನ್ನಡಿಗರ ಕರ್ತವ್ಯ. ಈಗ ಆಮೇಲೆ ನಾನು ಹೇಳೋದು ಏನಿಲ್ಲ ಅಂತಂದರೂ, ಉಪ್ಪಿ ಸರ್ ಯಾವಾಗಲೂ ಹೇಳ್ತೀನಿ, ಸಿನಿಮಾದಲ್ಲಿ ಕನ್ಫ್ಯೂಸ್ ಮಾಡಬೇಕು, ಇಲ್ಲ ಕನ್ವಿನ್ಸ್ ಮಾಡಬೇಕಂತೆ. ಕನ್ವಿನ್ಸ್ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ, ಕನ್ಫ್ಯೂಸ್ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅಂತ. ಆಡಿಯನ್ಸ್ನ ಕನ್ಫ್ಯೂಸ್ ಮಾಡಿಯೇ ಇಲ್ಲಿಯ ತನಕ ತಮ್ಮ ಅದ್ಭುತವಾದ ಡೈರೆಕ್ಷನ್ನಲ್ಲಿ, ಅದ್ಭುತವಾದ ಆ್ಯಕ್ಟಿಂಗ್ನಲ್ಲಿ ಕನ್ಫ್ಯೂಸ್ ಮಾಡಿಕೊಂಡೇ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಬರ್ತಾ ಇರುವಂತಹ ನಮ್ಮ ಉಪ್ಪಿ ಸರ್ ಏನಿದ್ದಾರೆ, ಈ ಉಪ್ಪಿ ಸರ್ ಇವಾಗ ನನ್ನ ಪ್ರಕಾರ UI ಕನ್ಫ್ಯೂಸ್ ಮತ್ತು ಕನ್ವಿನ್ಸ್ ಎರಡನ್ನೂ ಮಾಡೋಕ್ಕೆ ಸಿದ್ಧರಾಗಿ ಬರ್ತಾ ಇದ್ದಾರೆ. ಕನ್ಫ್ಯೂಸು ಮಾಡ್ತಾರೆ, ಕನ್ವಿನ್ಸು ಮಾಡ್ತಾರೆ.
ಯು ಆ್ಯಂಡ್ ಐ, ನಾನು ಅಂತಲೂ ಸಿನಿಮಾ ಮಾಡಿದವರು, ನೀನು ಅಂತಲೂ ಸಿನಿಮಾ ಮಾಡಿದವರು, ಈಗ ನಾನು ನೀನು ಇಬ್ಬರೂ ಸೇರಿದಾಗ ಸಿನಿಮಾ ಏನಾಗ್ಬೋದು ಅನ್ನೋದು ಯೋಚನೆ ಮಾಡಿ. ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗಲಿ. ಉಪ್ಪಿ ಸರ್ ಡೈರೆಕ್ಷನ್ ಬಂದಿದೆ ಅಂತಂದರೆ 100% ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಐ ಆಮ್ ಆಲ್ಸೋ ಈಗರ್ ಟು ವಾಚ್, ಈಗರ್ ಟು ರಿವ್ಯೂ ಇಟ್. ಸೊ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಆ ಫ್ಯಾನ್ಸ್ನ ಅಬ್ಬರ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಕಟೌಟ್ಗಳು ಎಲ್ಲ ಕಡೆ ರಾರಾಜಿಸ್ತಾ ಇದೆ. ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರ್ಯಾರು ನೋಡ್ತಾ ಇದ್ದೀರಿ ವಿಡಿಯೋನ, ಟೈಮ್ ಮಾಡಿಕೊಂಡು ಈಗಲೇ ಪಟ್ ಅಂತ ಬುಕ್ ಮೈ ಶೋಗೆ ಹೋಗಿ ಒಂದು ಟಿಕೆಟ್ ಬುಕ್ ಮಾಡಿ, ಕುಟುಂಬ ಸಮೇತ ಆದರೆ ಹೋಗಿ ನೋಡಿ, ಸಿನಿಮಾನ ಎಂಜಾಯ್ ಮಾಡಿ, UI ಗೆಲ್ಲಿಸಿ, ಕನ್ನಡ ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಉಪ್ಪಿ ಸರ್, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಕನ್ನಡ ಸಿನಿಮಾಸ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.